ಹಾಯ್ ಅಲ್ಲ ನಮಸ್ತೆ. ಇದು ನಿಮ್ಮನೆ ಮಗಳ ಕೈ ರುಚಿ. ಇವತ್ತು ನಾನು ಸಿಂಪಲ್ಲಾಗಿ ಕೈಮಾ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಪೂರಿ, ದೋಸೆ, ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರೈಸ್ ಜೊತೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶಾಗೂ ಮಾಡ್ಕೋಬೋದು. ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತೀನಿ. ತುಂಬ ಈಸಿ, ಬೇಗ ಆಗುತ್ತೆ. ನೋಡಿ, ನಾನು ಇಲ್ಲಿ ಅರ್ಧ ಕೆ ಜಿ ಕೈಮಾಗೆ ಮಾಡ್ತಾ ಇರೋದು. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ತೋರಿಸ್ತೀನಿ ನೋಡಿ. ಅರ್ಧ ಕೆ ಜಿ ಕೈಮಾ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿರೋ ಅಂಥದ್ದು. ಒಂದು ಟೊಮೊಟೊ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮಸಾಲೆ ನೋಡಿ, 2 ಸ್ಪೂನ್ ಗಸಗಸೆ, 1/4 ಸ್ಪೂನ್ ಸೋಂಪು, 2 ಚಕ್ಕೆ, ಒಂದು 5ರಿಂದ 6 ಲವಂಗ, ಒಂದು 2 ಏಲಕ್ಕಿ ತೊಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಒಂದು ಬಾಣಲಿ ಇಟ್ಟಿದ್ದೀನಿ, ಚಿಕ್ಕ ಬಾಣಲಿ. ನೋಡಿ, ಇದೇನು ಮಸಾಲೆ ತೊಗೊಂಡಿದ್ನಲ್ಲ, ಇಷ್ಟೇ ಮಸಾಲೆ ಯೂಸ್ ಮಾಡ್ತಿದ್ದೀನಿ, ಬೇರೆ ಏನು ಹಾಕೋದಿಲ್ಲ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಒಂದು ಟೊಮೊಟೊ ಮತ್ತು 3 ಗೋಡಂಬಿ ಜಾರ್ಗೆ ಹಾಕಿಕೊಂಡಿದ್ದೀನಿ. ಗೋಡಂಬಿ ನೆನೆಸಿಲ್ಲ, ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೆನೆಸಿನೂ ಹಾಕ್ಕೋಬೋದು ನೀವು. ನೋಡಿ, ಮಸಾಲೆ ಹುರಿದಿಟ್ಕೊಂಡಿಲ್ಲ, ಅದು ಕೂಡ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೀನಿ. ಆರಿದ ತಕ್ಷಣ ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬರ್ತೀನಿ. ಈಗ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ, ಪಾತ್ರೆ ಅಥವಾ ಕುಕ್ಕರಲ್ಲೂ ಇಟ್ಟು ನೀವು ಕುಕ್ಕರಲ್ಲಿ ವಿಸಿಲ್ ಹಾಕ್ಸ್ಬೋದು, 2-3 ವಿಸಿಲ್ಸು. ಮಟನ್ ಎಳೆದಿತ್ತು ಅಂದರೆ 1 ವಿಸಿಲೇ ಸಾಕು. ನಾನು ಬಾಣಲಿಲೇ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಬಲ್ತಿತ್ತು ಮಟನ್, ನನಗೆ ಗೊತ್ತಿರಲಿಲ್ಲ. ಹಸ್ಬೆಂಡ್ನ ಕೇಳೋದು ಮರ್ತುಬಿಟ್ಟೆ. ಸೊ ನಾನು ಬಾಣಲಿಲೇ ಮಾಡೋಣ ಆಗುತ್ತೆ, ಯಾವಾಗಲೂ ಬಾಣಲಿಲೇ ಮಾಡ್ದಂಗೆ ಅಂತ ಆಗಿದೆ. ಮತ್ತು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತು ಬೇಯಿಸೋಕ್ಕಂತ. ನೋಡಿ, ಈಗ ಎಣ್ಣೆ ಹಾಕಿ ಮತ್ತು ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ತೊಳೆದಿರೋ ಅಂಥ ಕೈಮಾ ಮಟನ್ ಹಾಕ್ಬಿಟ್ಟು ಅರಿಶಿನ ಪುಡಿ, ಉಪ್ಪು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿತೀನಿ ಸ್ವಲ್ಪ ಎಣ್ಣೆನಲ್ಲೇ. ಆಗ ಹಸಿ ಸ್ಮೆಲ್ ಏನಿತ್ತು ಅದೆಲ್ಲ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಇದು ಹಾಕ್ತಾ ಇರಲಿ. ಅಷ್ಟರಲ್ಲಿ ಅದು ಮಿಕ್ಸಿಗೆ ಏನು ಹಾಕಿಟ್ಟಿದ್ನಲ್ಲ ಅದನ್ನು ಕೂಡ ರುಬ್ಕೊಂಬರೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು. ಟೈಮ್ ಇತ್ತು ಅಂದರೆ ಯಾವಾಗಲೂ ಕುಕ್ಕರಲ್ಲಿ ಏನು ಮಾಡೋದು ಅಂತ ಬಾಣಲಿಲೇ ಮಾಡ್ಕೋಬೋದು. ಸ್ವಲ್ಪ ಹೊತ್ತು ಇದು ಮಸಾಲೆ ನೀರೆಲ್ಲ ಹಾಕಿ ಚೆನ್ನಾಗಿ ಬಿಟ್ಬಿಟ್ರೆ, ಸಿಮ್ಮಲ್ಲಿ ಇಟ್ಬಿಟ್ಟು ಅದ್ರ ಪಾಡಿಗೆ ಅದು ಬೆಂದ್ಕೊಳ್ಳುತ್ತೆ. ನಿಮಗೆ ಟೈಮ್ ಇಲ್ಲ ಅಥವಾ ಗ್ಯಾಸ್ ಮುಂದೆ ನಿಂತ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಅಂದರೆ ನೀವು ಕುಕ್ಕರ್ಗೆ ಹಾಕ್ಬೋದು. ಅದು ನಿಮ್ಮ ಚಾಯ್ಸು, ನೀವು ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡಿ, ಮಸಾಲೆ ರೆಡಿಯಾಗಿದೆ. ನೈಸ್ ಪೇಸ್ಟ್ ಮಾಡ್ಕೊಂಬರಬೇಕು. ಅದನ್ನು ಹಾಕ್ಕೊತಾ ಇದ್ದೀನಿ ನಾನು. ಅದನ್ನು ಹಾಕ್ಕೊಂಡಿದ್ದಾದಮೇಲೆ ಅದೇ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊತೀನಿ. ಅದು ನೀರು ಬೇಕಲ್ವ, ಅದಕ್ಕೋಸ್ಕರ. ರೆಡ್ ಚಿಲ್ಲಿ ಪೌಡರ್ ಅಥವಾ ಅಚ್ಕಾರದ ಪುಡಿ ಕೂಡ ನಾನು ಈಗಲೇ ಸೇರಿಸ್ಕೊಂಡೆ. ನೋಡಿ, ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಕಂತ ಬಿಡ್ತೀನಿ. ಅದು ಏನು ಹೈ ಫ್ಲೇಮೇನು ಇಟ್ಕೊಳಲ್ಲ, ನಾನು ಲೋ ಟು ಮೀಡಿಯಮ್ ಫ್ಲೇಮ್ ಅಂತಷ್ಟೇ ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೋರಿಸಿರಲಿಲ್ಲ, ನೋಡಿ ಈಗ ಹಾಕ್ಕೊತಿದ್ದೀನಿ. ಮುಂಚೆನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಆದಮೇಲೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ಲೇಬೇಕು. ಅದಾದಮೇಲೆ ಧನಿಯಾ ಪುಡಿ ಹಾಕ್ಕೊಂಡೆ. ಮತ್ತು ಸ್ವಲ್ಪ ಬೆಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಮತ್ತು ಇದು ಇವಾಗ ಇನ್ನೇನು ಆಗ್ತಾಯಿದೆ ಅಂತ ಅನಿಸ್ತು ಅಂತ ನೋಡಿದಾಗ ಬೆಂದೇ ಇರಲಿಲ್ಲ. ಮತ್ತೆ ನಾನು ಒಂದು ಅರ್ಧ ಜಾರ್ ಹಾಕಷ್ಟು ಮತ್ತೆ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡು ಮತ್ತೆ ಸಿಮ್ಮಲ್ಲಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡೆ. ನೀವು ನೋಡ್ಕೊಳ್ಳಿ, ಇದು ಸ್ವಲ್ಪ ಬಲ್ತಿದ್ರೆ ತುಂಬ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ಕುಕ್ಕರ್ಗೆ ಬೇಕಾದ್ರೆ ಹಾಕ್ಕೊಬೋದು. ಫೈನಲ್ ನಾನು 2 ಸತಿ ನೀರು ಹಾಕಿ ಸಿಮ್ಮಲ್ಲಿ ಇಟ್ಟು ಬೇಯಿಸಿದ ಮೇಲೆ ಅದು ಬೆಂತು. ಮತ್ತು ಇವಾಗ ಒಂದು ಸತಿ ಉಪ್ಪು ಖಾರನೂ ನೋಡ್ಕೊಳ್ಳಿ. ನಿಮ್ಗೆ ಮತ್ತೆ ಉಪ್ಪು ಖಾರ ಬೇಕಂದರೆ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕ್ಬೋದು. ಹಾಕಿ ನನಗೆ ಒಂದು ಸ್ವಲ್ಪ ಉಪ್ಪು ಬೇಕನ್ನಿಸ್ತು, ಹಾಕಿ ಮತ್ತು ನೀರು ಹಾಕಿ ಮತ್ತೆ ಬೇಯಿಸ್ಕೊಂಡೆ. ಈ ಥರ ನೀವು ಮಾಡ್ಕೊಳ್ಳಿ ಒಂದು ಸತಿ ಮನೇಲಿ. ಈಸಿ ಅಂದರೆ ಈಸಿಯಾಗಿ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲದ್ರಿಗೂ ಕಾಂಬಿನೇಷನ್ ಆಗುತ್ತೆ ಇದು. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯ್ತೇನಾ? ನನ್ನ ವೀಡಿಯೋ ನೋಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ನೋಡಿ, ಈ ಥರ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟಿದೆ ಅಂದರೆ ಫೈನಲಾಗಿ ಮಟನ್ ಕೂಡ ಬೆಂದಿದೆ, ಕೈಮಾ ಆಗಿದೆ ಅಂತ ಅರ್ಥ ಗೊತ್ತಾಗುತ್ತೆ. ನೋಡಿ, ಎಣ್ಣೆ ಹೆಂಗೆ ಬಿಟ್ಟಿದೆ ಅಂತ. ಫೈನಲಿ ಮಟನ್ ಕೀಮಾ ಗೊಜ್ಜು ರೆಡಿ ಆಯಿತು. ಥ್ಯಾಂಕ್ ಯು ಆಲ್ ನನ್ನ ವೀಡಿಯೋ ನೋಡಿದ್ದಕ್ಕೆ. ಲವ್ ಯು. ಬಾಯ್. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ, ಆಯಿತಾ? ಬಾಯ್. ನಾನು ಇದಕ್ಕೆ ದೋಸೆ ಜೊತೆಯಲ್ಲಿ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ದೋಸೆ ಮಾಡಿದ್ದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೋಸೆ ಜೊತೆ. ನೀವು ಯಾವ ದೋಸೆ, ನೀರು ದೋಸೆ, ರೆಸೆಟ್ ದೋಸೆ, ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಬಿಟ್ಟಿದ್ದು ಚಾಯ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ.